ಆತ್ಮೀಯರೇ ನಮಸ್ಕಾರ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಸದ್ಯ ಭಾರತದಲ್ಲಿ ಪ್ರಸ್ತುತ ಚರ್ಚೆ ಆಗ್ತಾ ಇರುವ ಬಹಳ ಮುಖ್ಯ ವಿಷಯ ಯಾವುದು ಅಂತಂದರೆ ಅದು ಕ್ಷೇತ್ರಗಳ ಮರುವಿಂಗಡಣೆ ಅಥವಾ ಡಿಲಿಮಿಟೇಷನ್. ಈ ಡಿಲಿಮಿಟೇಷನ್ನ ಬಗ್ಗೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಮತ್ತು ನಾವು ಮಾತನಾಡಬೇಕಾಗತ್ತೆ. ಕಾರಣ ಏನು ಅಂದರೆ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಮುಂದಿನ 5-6 ತಿಂಗಳ ಒಳಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಈ ಡಿಲಿಮಿಟೇಷನ್ ಅನ್ನೋದು ಏನಿದೆ ಇದು ಬಹು ಚರ್ಚಿತ ವಿಚಾರವಾಗುತ್ತೆ. ಬೇರೆ ಬೇರೆ ಆಯಾಮಗಳನ್ನು, ಬೇರೆ ಬೇರೆ ಸ್ವರೂಪಗಳನ್ನು ಕೂಡ ಇದು ಪಡೆದುಕೊಳ್ಳುತ್ತೆ. ಮೊದಲಿಗೆ ಡಿಲಿಮಿಟೇಷನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಗಣತಂತ್ರ ವ್ಯವಸ್ಥೆಯ ಡೆಮೋಕ್ರೆಟಿಕ್ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ಒಂದು ಸ್ವಲ್ಪ ಗಮನಿಸಬೇಕು. ನಿಮಗೆ ಗೊತ್ತು, 1947ನೇ ಇಸ್ವಿಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಭಾರತದ ಜನಸಂಖ್ಯೆ ಸರಿಸುಮಾರು 33ರಿಂದ 35 ಕೋಟಿ. ಇವಾಗೆಷ್ಟು ನಮ್ಮ ಭಾರತದ ಜನಸಂಖ್ಯೆ ಸರಿಸುಮಾರು 150 ಕೋಟಿ. ಅಂದ್ರೇನು? 450% ಇನ್ಕ್ರೀಸ್, 450% ಜಾಸ್ತಿ. ಅಫ್ಕೋರ್ಸ್ ಯಾವ ಸಂದರ್ಭದಲ್ಲೂ ಯಾವುದೇ ಕಾರಣಕ್ಕೂ ಯಾವುದೇ ದೇಶದಲ್ಲಾದರೂ ಕೂಡ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಅಂತ ಏನು ಕರಿತೀವಿ ಅದು ಯಾವತ್ತಿಗೂ ಕೂಡ ಸ್ಟ್ಯಾಗ್ನೆಂಟ್ ಆಗಿ ನಿಂತ ನೀರಿನ ಹಾಗೆ ಅದು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ದೇಶ ಬೆಳೀತಾ ಹೋದಂತೆ ಪಾಪ್ಯುಲೇಷನ್ ಕೂಡ ಬೆಳೀತಾ ಹೋಗುತ್ತೆ. ಓಕೆ, ಇದೊಂದು ಭಾಗ. ನೋಡಿ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಇದ್ದಂಥ ಲೋಕಸಭಾ ಸೀಟ್ಗಳ ಸಂಖ್ಯೆ 489. ಅದಾದ ನಂತರದಲ್ಲಿ 494 ಆಯಿತು. ಅದಾದ ನಂತರದಲ್ಲಿ 1962 ಟು 1972ನ ಈ ಅವಧಿಯಲ್ಲಿ ಅರೌಂಡ್ 542 ಆಯಿತು. 2002ನೇ ಇಸ್ವಿಯಲ್ಲಿ 543ಕ್ಕೆ ಬಂತು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ನೋಡಿ, ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಆಗಿರ್ಬೋದು. ಹೇಗೆ ಈ ಜನತಂತ್ರ ವ್ಯವಸ್ಥೆಯಲ್ಲಿ ಜನನಾಯಕರನ್ನು ಆಯ್ಕೆ ಮಾಡ್ತಾರೆ ಅಥವಾ ಪ್ರತಿಷ್ಠಾಪಿಸ್ತಾರೆ ಅಂತಂದರೆ ಜನಸಂಖ್ಯೆಯ ಆಧಾರವಾಗಿ ಆಯಾ ಪರ್ಟಿಕ್ಯುಲರ್ ಜಾಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಯನ್ನು ಪ್ರತಿನಿಧಿಸಲು ಬೇಕಾಗುವ ಪಾಲಿಟಿಷಿಯನ್ಸ್ಗಳ ಸಂಖ್ಯೆ, ಸಂಸತ್ನಲ್ಲಿ ಧ್ವನಿ ಎತ್ತೋದಕ್ಕೆ ಅಥವಾ ನಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಏನು ಕರಿತೀವಿ, ನಮ್ಮ ವಿಧಾನಸಭೆ ಪರಿಷತ್ನಲ್ಲಿ ಧ್ವನಿ ಎತ್ತೋದಕ್ಕೆ ಎಷ್ಟು ಜನರ ಅವಶ್ಯಕತೆ ಇದೆ ಅನ್ನುವುದರ ಆಧಾರದ ಮೇಲೇ ಇದೆಲ್ಲವೂ ಕೂಡ ಡಿಸೈಡ್ ಆಗಿ ನಿಂತ್ಕೊಳ್ಳುತ್ತೆ. ನಾನು ನಿಮ್ಗಾಗಲೇ ಒಂದು ಮಾತು ಹೇಳ್ತಾ ಇದ್ದೆ, ಭಾರತದ ಜನಸಂಖ್ಯೆ ಹಲವು ಪಟ್ಟು ಜಾಸ್ತಿ ಆಗೋಗಿದೆ ಸ್ವಾತಂತ್ರ್ಯ ಬಂದ ಸಂದರ್ಭ ಮತ್ತು ಈಗ ನಾವು ಹೋಲಿಕೆ ಮಾಡಿಕೊಂಡ್ರೆ ಅಂತ. ಹಾಗಾಗಿ ಈಗ ಡಿಲಿಮಿಟೇಷನ್ನ ಬಗ್ಗೆ ಚರ್ಚೆ ಬರ್ತಾನೆ ಇದೆ. 2001ನೇ ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರು ಇದೇ ಡಿಲಿಮಿಟೇಷನ್ ವಿಚಾರ ಬಂದಿದ್ದಂಥ ಸಂದರ್ಭದಲ್ಲಿ 25 ವರ್ಷಗಳ ಕಾಲ ಯಾವ ಕಾರಣಕ್ಕೂ ಈ ಡಿಲಿಮಿಟೇಷನ್ನ ನಾವು ಹೋಲ್ಡಲ್ಲಿ ಇಡಲೇಬೇಕಾಗತ್ತೆ, ಇದನ್ನು ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರು. ಒಂದು ಠರಾವು ಹೊರಡಿಸಿದರು. 2001 ಮತ್ತು 2026ರ ನಡುವೆ ಎಕ್ಸಾಕ್ಟ್ಲಿ 25 ವರ್ಷಗಳಾಯಿತು. ಈಗಿರುವ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈ ಡಿಲಿಮಿಟೇಷನ್ ಬಿಲ್ನ ಕೈಗೆತ್ತಿಕೊಂಡು ಇದರ ಬಗ್ಗೆ ಚರ್ಚೆ ನಡೆಸ್ತಾ ಬರ್ತಾ ಇದೆ. ಎಷ್ಟು ಸೀಟ್ಗಳಾಗಬಹುದು ಹಾಗಾದರೆ? 850 ಸೀಟ್ಗಳು ಇನ್ ಟೋಟಲ್. ಅದರಲ್ಲಿ 815 ಸೀಟ್ಗಳು ರಾಜ್ಯಕ್ಕೆ ಸೀಮಿತವಾದಂಥ ಸೀಟ್ಗಳು, ಇನ್ನು 35 ಸೀಟ್ಗಳು ಯೂನಿಯನ್ ಟೆರಿಟರೀಸ್ ಅಂತ ನಾವೇನು ಕರಿತೀವಿ, ಕೇಂದ್ರಾಡಳಿತ ಪ್ರದೇಶಗಳು ಅಂತ ನಾವೇನು ಕರಿತೀವಿ, ಪುದುಚೇರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಾಗಗಳಾಗಿರ್ಬೋದು, ಈ ರೀತಿಯ ಜಾಗಗಳಿಗೆ 35 ಕ್ಷೇತ್ರಗಳನ್ನು ಮೀಸಲು ಇರಿಸಲಾಗತ್ತೆ. ಇದು ಒಂದನೇ ಭಾಗ. ಎರಡನೇ ಭಾಗ ಏನು ಅಂತಂದರೆ, ಇದರ ಜೊತೆಗೆ ನಾರಿ ಶಕ್ತಿ ವಂದನ್ ಅಧಿನಿಯಮ ಅದನ್ನೂ ಕೂಡ ತೆಗೆದುಕೊಂಡು ಬರುವ ಆಲೋಚನೆಯಲ್ಲಿ ಮಾನ್ಯ ಮೋದಿ ಅವರ ನೇತೃತ್ವದ ಸರ್ಕಾರ ತುದಿಗಾಲಲ್ಲಿ ಇವಾಗ ನಿಂತ್ಕೊಂಡಿದೆ. ಅವ್ರು ಏನು ಹೇಳ್ತಾರೆ, ನಾವು 850 ಸೀಟ್ಗಳನ್ನು ಮಾಡಿದಾಗ ಮಾತ್ರ 33%ನಷ್ಟು
ರಿಸರ್ವೇಷನ್ ಅಂತ ಹೆಣ್ಣು ಮಕ್ಕಳಿಗೆ ಈ ಸೀಟ್ಗಳ ಆಧಾರದಲ್ಲಿ ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ಅದನ್ನು ಕೊಡುವುದಕ್ಕೆ ಸಾಧ್ಯ ಅಂತ ಅವರು ಹೇಳ್ತಾರೆ. ಆದರೆ ಪ್ರತಿಪಕ್ಷಗಳ ವಾದ ಏನು, ಅಲ್ಲ ನೀವು 33% ಮಾಡಲೇಬೇಕು ಅಂತಾದರೆ ಈ ಮುಂಚೆನೇ ಇದ್ರ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು ಮತ್ತು 33%ಅನ್ನು ಇರುವ ಈ ಲೋಕಸಭಾ ಕ್ಷೇತ್ರಗಳ ಒಳಗೇನೆ ನೀವು ಅದನ್ನು ಮಾಡ್ಕೊಳ್ಬಹುದಾಗಿತ್ತು. ಎರಡಕ್ಕೂ ಕೂಡ ನೀವು ತಾಳೆ ಹಾಕ್ತಾ ಇದ್ದೀರಿ, ಇದ್ಯಾಕೋ ನಮಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಪ್ರತಿಪಕ್ಷಗಳು ವಾದವನ್ನು ಮಾಡ್ತಾ ಇದ್ದಾವೆ. ಇರಲಿ, ಆ ವಾದವನ್ನು ನಾವು ಒಂದು ಕ್ಷಣ ಪರಿಗಣನೆಗೆ ತೆಗೆದುಕೊಳ್ಳೋಣ. ನಾವು ಯಾವತ್ತಿದ್ರೂ ಕೂಡ ವಿಷಯ ಮುಟ್ಟಿಸುವ ಪ್ರಯತ್ನ ಮಾಡಬೇಕೇ ಹೊರತು ನ್ಯೂಟ್ರಲ್ ಆಗಿ ನಾವು ಇದೇ ವಿಷಯ ಇದನ್ನೇ ನಂಬಬೇಕು ಅಂತ ಹೇಳುವಂಥ ಪ್ರಯತ್ನ ನಾವಂತೂ ಖಂಡಿತ ಮಾಡಲ್ಲ. ಇನ್ನೊಂದು ವಿಷಯ, ಇದರಲ್ಲಿ ಕೇಳಿ ಬರ್ತಾ ಇರುವ ಅಪಸ್ವರಗಳ ಸಂಖ್ಯೆ ಬಹಳ ಮುಖ್ಯವಾಗಿ ಸೌತ್ ಇಂಡಿಯಾದಿಂದ, ಅಂದರೆ ದಕ್ಷಿಣ ಭಾರತದಿಂದ. ನಿಮಗೊಂದು ಉದಾಹರಣೆ ಕೊಡ್ತೀನಿ ಯಾಕೆ ಅಂತ. ನೋಡಿ, ಈ ಜನಸಂಖ್ಯೆ ಅನ್ನೋ ವಿಚಾರ ಬಂದಾಗ ಜನಸಂಖ್ಯೆಯನ್ನು ದಕ್ಷಿಣ ಭಾರತದ ಹಲವು ರಾಜ್ಯಗಳು 1970ನೇ ಇಸ್ವಿಯಿಂದಲೂ ಕೂಡ ಕುಟುಂಬ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಪಾಲಿಸಿಕೊಂಡು ಬಂದಿದ್ದಾವೆ ಮತ್ತು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಕೊಂಡು ಬಂದಿದ್ದಾವೆ. ಕರ್ನಾಟಕವಾಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳವಾಗಿರ್ಬೋದು, ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು. ಅಫ್ಕೋರ್ಸ್ ಅವಾಗ ಆಂಧ್ರ ತೆಲಂಗಾಣ ಎರಡೂ ಒಂದೇ ಆಗಿತ್ತು, ಅವಿಭಜಿತ ಆಂಧ್ರ ಪ್ರದೇಶವಾಗಿತ್ತು, ಅದು ಬೇರೆ ವಿಷಯ. ಆದರೆ ಉತ್ತರ ಭಾರತದಲ್ಲಿ ಈ ಕುಟುಂಬ ಕಲ್ಯಾಣ ಯೋಜನೆಯ ಅಡಿಯ ಜನಸಂಖ್ಯೆಯ ನಿಯಂತ್ರಣ ಏನಿದೆ ಅದು ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿಲ್ಲ. ಸೊ ಕಂಪ್ಯಾರಿಟಿವ್ಲಿ ದಕ್ಷಿಣ ಭಾರತದ ರಾಜ್ಯದ ಸರ್ಕಾರಗಳ ಪ್ರಶ್ನೆ ಏನು ಅಂತಂದರೆ, ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ನೀವು ನಮಗೆ ಕಡಿಮೆ ಪ್ರಾತಿನಿಧ್ಯವನ್ನು ಕೊಟ್ಟುಬಿಡ್ತೀರಿ, ಕಡಿಮೆ ಸೀಟ್ಗಳನ್ನು ಕೊಟ್ಟುಬಿಡ್ತೀರಿ, ನಾವು ಏನು ಮಾಡೋದು? ಇದು ನೇರವಾದ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಕೊಟ್ಟರು, ಇಲ್ಲ ಆ ರೀತಿ ಅನ್ಯಾಯ ಆಗೋದಿಲ್ಲ ಅಂತ. ಬಟ್ ಸ್ಟ್ಯಾಟಿಸ್ಟಿಕಲಿ ಸ್ಪೀಕಿಂಗ್, ಅಂಕಿಅಂಶಗಳನ್ನು ಇಟ್ಕೊಂಡು ನಾವು ಮಾತಾಡೋದಾದರೆ ಒಂದು ಸಣ್ಣ ಉದಾಹರಣೆ, ಉತ್ತರ ಪ್ರದೇಶ ಮತ್ತು ಬಿಹಾರ ತೆಗೆದುಕೊಳ್ಳೋಣ. ಉತ್ತರ ಪ್ರದೇಶ ಮತ್ತು ಬಿಹಾರ ಎರಡೂ ರಾಜ್ಯಗಳ ಲೋಕಸಭಾ ಸೀಟುಗಳ ಸಂಖ್ಯೆ ಎಷ್ಟು ಗೊತ್ತಾ? ಸರಿಸುಮಾರು 129ರಿಂದ 130. ಈಗ ಪ್ರಸ್ತುತ ಇಡೀ ಸೌತ್ ಇಂಡಿಯಾ ಸೇರಿಸಿದ್ರೆ ನಿಮಗೆ ಲೋಕಸಭಾ ಸೀಟುಗಳ ಸಂಖ್ಯೆ ಎಷ್ಟು? 120, 120. ಇದು ದಕ್ಷಿಣ ಭಾರತದ ರಾಜ್ಯಗಳು ಎತ್ತುತ್ತಾ ಇರುವಂಥ ನೇರ ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಈ GDP ಅಥವಾ GST ಅಥವಾ ಟ್ಯಾಕ್ಸ್ ಕಲೆಕ್ಷನ್ ಅಥವಾ ಕೇಂದ್ರಕ್ಕೆ ಅಥವಾ ದೇಶದ ಕೊಡುಗೆಗೆ ನಮ್ಮ ಕೊಡುಗೆಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿರುವ ಪ್ರಯೋಜನಗಳೇನು ಅಂತ ಬಂದಾಗ, ಉದಾಹರಣೆಗೆ ಬೆಂಗಳೂರು ತೆಗೆದುಕೊಳ್ಳೋಣ. ಬೆಂಗಳೂರು ಇಸ್ ಎ ಬಿಗ್ ಸಿಟಿ, ಕಾಸ್ಮೋಪಾಲಿಟನ್ ಸಿಟಿ, ಒನ್ ಆಫ್ ದಿ ರಿಚೆಸ್ಟ್ ಸಿಟೀಸ್ ಇನ್ ಇಂಡಿಯಾ. ಅಥವಾ ಬೇರೆ ಬೇರೆ ಸಿಟಿಗಳನ್ನು ಕೂಡ ತೆಗೆದುಕೊಳ್ಳೋಣ. ನಮ್ಮಲ್ಲಿ ಉತ್ಪಾದನೆ, ನಮ್ಮಲ್ಲಿನ GST, ನಾವು ಕೊಡುಗೆ ಕೊಡುವಂಥದ್ದು ಇಡೀ ದೇಶಕ್ಕೆ ಅಥವಾ ಇಡೀ ಸೌತ್ ಇಂಡಿಯಾದ ಇತರೆ ರಾಜ್ಯಗಳು ಸೇರಿ ಕೊಡುಗೆ ಕೊಡೋದು, ಇದು ಹಲವು ಉತ್ತರ ಭಾರತದ ರಾಜ್ಯಗಳಿಗಿಂತ ಎಷ್ಟೋ ಪಟ್ಟು ಜಾಸ್ತಿ. ಅದಕ್ಕೆ ಇವ್ರು ಕೇಳೋ ಪ್ರಶ್ನೆ ಏನು? ದಕ್ಷಿಣ ಭಾರತದವರು, ಇಲ್ಲಿರುವಂಥ ರಾಜ್ಯ ಸರ್ಕಾರಗಳು ಕೇಳೋದು ಪ್ರಶ್ನೆ, ಅಲ್ಲ ನಮ್ಮಲ್ಲಿ ಟ್ಯಾಕ್ಸ್ ಜಾಸ್ತಿ ಬೇಕು, ನಮ್ಮಲ್ಲಿರುವಂಥ ಉತ್ಪಾದನೆ ಜಾಸ್ತಿ ಬೇಕು, ನಮ್ಮಲ್ಲಿರುವ GST ಜಾಸ್ತಿ ಬೇಕು, ನಮ್ಮಲ್ಲಿರುವ ಇತರೆ ತೆರಿಗೆಗಳು ಜಾಸ್ತಿ ಬೇಕು, ಆದರೆ ನೀವು ನಮಗೆ ಕಡಿಮೆ ಪ್ರಾತಿನಿಧ್ಯ ಕೊಡ್ತೀರಿ. ಇದಕ್ಕೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಕರ್ನಾಟಕದಲ್ಲಿ ಇವತ್ತು ಜನಸಂಖ್ಯೆ ಎಷ್ಟು? ಸರಿಸುಮಾರು 6ರಿಂದ 6.5 ಕೋಟಿ ಅಂತ ಅಂದ್ಕೊಳ್ಳೋಣ. ಸೆನ್ಸಸ್ ಆಗ್ತಾ ಇದೆ, ಕಾದು ನೋಡೋಣ. ಆದರೆ ರಾಜಸ್ಥಾನದಲ್ಲಿ ಜನಸಂಖ್ಯೆ ಎಷ್ಟು? ಸರಿಸುಮಾರು 9 ಕೋಟಿ, 8.5ರಿಂದ 9 ಕೋಟಿ. ಓಕೆ, ಕರ್ನಾಟಕದಲ್ಲಿರುವ ಲೋಕಸಭಾ ಸೀಟ್ಗಳು ಎಷ್ಟು ಪ್ರಸ್ತುತ? 28. ರಾಜಸ್ಥಾನದಲ್ಲಿರುವ ಲೋಕಸಭಾ ಸೀಟ್ಗಳೆಷ್ಟು? ನಮಗಿಂತ 3 ಕಡಿಮೆ, 25. ಸೊ ಕರ್ನಾಟಕ ಪ್ರಶ್ನೆ ಮಾಡೋದು ಏನು ಇವಾಗ? ನೀವು 2011ರ ಸೆನ್ಸಸ್ ತೆಗೆದುಕೊಂಡು ಜನಗಣತಿ ಆಧಾರದ ಮೇಲೆ ಈ ಹೊಸ ಸೆನ್ಸಸ್ ಇವಾಗೇನು ನಡೀತಾ ಇದೆ ಅದನ್ನು ಬಿಟ್ಟುಬಿಟ್ಟು ನೀವು ವಿಂಗಡಣೆಯ ಬಗ್ಗೆ ಚರ್ಚೆ ಮಾಡ್ತೀರಿ ಅಂತಾದರೆ, ಅವ್ರದ್ದು 9 ಕೋಟಿ ಇದೆ ಜನಸಂಖ್ಯೆ, ನಮ್ಮದು 6.5 ಕೋಟಿ ಇದೆ ಜನಸಂಖ್ಯೆ ಆಧಾರದ ಮೇಲೆ ನೀವು
ರಾಜಸ್ಥಾನದಲ್ಲಿ ಅಫ್ಕೋರ್ಸ್ ಕಡಿಮೆ ಇದೆ 3 ಸೀಟ್ಗಳು. ಬಟ್ ಇವಾಗ ನೀವು 850 ನೀವು ಮಾಡೋದಾದರೆ ನಮಗೆ 28 ಇರೋದು ಒಂದು 40 ಆಗ್ಬೋದು, ರಾಜಸ್ಥಾನಕ್ಕೆ 50 ಆಗಿಬಿಡುತ್ತಲ್ಲ. ಇದು ತಾರತಮ್ಯ ನೀತಿ ಅಲ್ವಾ? ದಿಸ್ ಇಸ್ ದಿ ಬಿಗ್ಗೆಸ್ಟ್ ಕ್ವೆಶ್ಚನ್ ಕರ್ನಾಟಕ ಈಸ್ ಆಸ್ಕಿಂಗ್ ಅಟ್ ದಿ ಮೂಮೆಂಟ್. ಇದೆಲ್ಲದರ ಜೊತೆಗೆ ಇನ್ನೂ ಹಲವು ಪ್ರಶ್ನೆಗಳು, ಇನ್ನೂ ಬೇರೆ ಬೇರೆ ಪ್ರಶ್ನೆಗಳು ಯಾವ ರೀತಿ ಬರ್ತಾ ಇದೆ ಅಂತಂದರೆ, 25 ವರ್ಷಗಳ ಕಾಲ ಅದು ಹೋಲ್ಡಲ್ಲಿತ್ತು, ಈಗ 25 ವರ್ಷ ಮುಗಿತಾ ಇದೆ ಅನ್ನೋಷ್ಟರಲ್ಲೇ ನೀವು ಇದನ್ನು ಠರಾವು ಹೊಡಿಸಿದ ರೀತಿಯಲ್ಲಿ ಪಟ್ ಅಂತ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ತರಾತುರಿ ಯಾಕೆ? ಈ ಪ್ರಶ್ನೆಯೂ ಕೂಡ ದಕ್ಷಿಣ ಭಾರತದ ಹಲವು ರಾಜ್ಯಗಳು ಇವಾಗ ಕೇಳ್ತಾ ಇದ್ದಾರೆ. ಆದರೆ ಈ ಪ್ರಶ್ನೆಗಳಿಗೆ ಉತ್ತರ ಹೇಗೆ? ಉತ್ತರ ಯಾವ ರೀತಿ? ಲೋಕಸಭೆಯಲ್ಲಿ ಇದು ಪಾಸಾಗುವ ಎಲ್ಲ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡುಬರ್ತಾ ಇದೆ. ಆ್ಯಂಡ್ ಇಟ್ ಮೇ ಹ್ಯಾಪನ್ ಇನ್ ರಾಜ್ಯಸಭಾ ಆಲ್ಸೋ. ಆದರೆ ಪ್ರಾತಿನಿಧ್ಯ ಅಂತ ಬಂದಾಗ ಹೇಗೆ? ಸೀಟ್ಗಳ ಸಂಖ್ಯೆ ಅಂತ ಬಂದಾಗ ಹೇಗೆ? ತೆರಿಗೆ ಅಂತ ಬಂದಾಗ ತಾರತಮ್ಯದ ವಿಚಾರದಲ್ಲಿ ಹೇಗೆ? ಜನಸಂಖ್ಯೆ ಅಂತ ಬಂದಾಗ ತಾರತಮ್ಯದ ವಿಚಾರದಲ್ಲಿ ಹೇಗೆ? ಸೊ ನಾವು ಕುಟುಂಬ ನಿಯಂತ್ರಣ ಮಾಡಿದ್ದೇ ತಪ್ಪು, ಹಾಗಾಗಿ ನೀವು ನಮಗೆ ಕಡಿಮೆ ಸೀಟ್ಗಳನ್ನು ಕೊಡ್ತಾ ಇದ್ದೀರಿ. ಇನ್ನೊಂದು ರಾಜ್ಯದವರು, ನಮ್ಮ ಭಾರತದ ರಾಜ್ಯದ್ದೇ ಕೂಡ ಅವರು ಕುಟುಂಬವನ್ನು ನಿಯಂತ್ರಣ ಮಾಡಲಿಲ್ಲ, ಆ ಕಾರಣಕ್ಕೋಸ್ಕರ ಅವರಿಗೆ ಜಾಸ್ತಿ ಸೀಟ್ಗಳನ್ನು ಕೊಡ್ತಾ ಇದ್ದೀರಿ. ಇದು ಯಾವ ನ್ಯಾಯ? ಈ ಪ್ರಶ್ನೆಗಳನ್ನು ಇವಾಗ ದಕ್ಷಿಣ ಭಾರತದ ರಾಜ್ಯಗಳು ಮುಂದೆ ಇಡ್ತಾ ಇದ್ದಾವೆ. ಅದರ ಜೊತೆಗೆ ಇನ್ನೂ ಹಲವು ಪ್ರಶ್ನೆಗಳು ನಾನು ಇನ್ಫ್ಯಾಕ್ಟ್ ಇಲ್ಲಿ ಗಮನಿಸ್ತಾ ಇದ್ದೆ, ನಾನು ಒಂದಿಷ್ಟು ಬರ್ಕೊಂಡಿದ್ದೆ. SC/ST ಮೀಸಲಾತಿ ಸೀಟ್ಗಳಿದ್ದಾವೆ ಮತ್ತು ಒಳ ಮೀಸಲಾತಿ ಸೀಟ್ಗಳು ಕೂಡ ಇದ್ದಾವೆ, ಆಯಿತಾ? ಅವುಗಳು ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಆಮೇಲೆ ಈ ಅನುದಾನದ ವಿಚಾರದಲ್ಲಿ ಉತ್ತರ ಭಾರತಕ್ಕೆ ಹಲವು ಸಂಸದರು ಕೊಟ್ಟರೆ, ಉದಾಹರಣೆಗೆ ಬೆಂಗಳೂರಿನಲ್ಲಿ 28, ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ನಮ್ಮ ಪರವಾಗಿ ಧ್ವನಿ ಎತ್ತುವವರ ಸಂಖ್ಯೆನೇ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಈ ಕ್ಷೇತ್ರ ಮರು ವಿಂಗಡಣೆ, ಹೊಸ ಜನಗಣತಿ ಬರೋವರೆಗೂ ನೀವು ಕಾಯ್ಬೋದಾಗಿತ್ತಲ್ಲ. ಈ ಥರದ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದರ ಕೇಂದ್ರ ಸರ್ಕಾರ ಹೇಳುತ್ತೆ, ಇಲ್ಲ, ಇದು ಸೈಂಟಿಫಿಕ್ ಆಗಿದೆ, ಇದು ವೈಜ್ಞಾನಿಕವಾಗಿದೆ, ಇದರಲ್ಲಿ ತೊಂದರೆ ಇಲ್ಲ. ಕಾದು ನೋಡೋಣ. ನಮ್ಮ ಜನಸಂಖ್ಯೆ 33 ಕೋಟಿಯಿಂದ 150 ಕೋಟಿ ಹತ್ತತ್ರ ಬಂದಿದೆ. ಅಫ್ಕೋರ್ಸ್ ಪ್ರಾತಿನಿಧ್ಯ ಅನ್ನೋದು ಜಾಸ್ತಿ ಆಗಲೇಬೇಕು. ಆದರೆ ಪ್ರಾತಿನಿಧ್ಯದ ನೆಪದಲ್ಲಿ ತಾರತಮ್ಯ ಅಂತಂದರೆ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಹೇಗೆ ಉತ್ತರ ಸಿಗುತ್ತೆ? ಮುಂದಿನ ಹಲವು ದಿನಮಾನಗಳು ಬಹಳ ಕುತೂಹಲಕಾರಿಯಾಗಿದೆ. ಲೆಟ್ಸ್ ಬ್ರೇಕ್ ಆಲ್ ದಿ ಆನ್ಸರ್ಸ್ ಇನ್ ದಿ ಕಮಿಂಗ್ ಡೇಸ್. ನಮಸ್ಕಾರ, ಧನ್ಯವಾದ.